ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಿನ್ನೆ ಅಷ್ಟೇ ಒಂದು ಹೋಮ್ ರೆಮಿಡಿ ಬ್ಯೂಟಿ ಟಿಪ್ಸ್ ಬಗ್ಗೆ ನಾನು ಹೇಳಿದ್ದೆ. ಸೊ ಇವತ್ತೂ ಸಹ ನ್ಯಾಚುರಲ್ ಐಟಮ್ಗಳಿಂದ, ಸೊ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲದೆ ಯಾವ ರೀತಿ ನಾವು ನಮ್ಮ ಒಂದು ಫೇಸಲ್ಲಿ ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋದು, ಮತ್ತು ಓಪನ್ ಫೋರ್ಸು ಮತ್ತು ಡೆಡ್ಸ್ ಸ್ಕಿನ್ಸ್ ಎಲ್ಲ ಇತ್ತು ಅಂದರೆ ಅದನ್ನು ಯಾವ ರೀತಿ ರಿಮೂವ್ ಮಾಡ್ಕೊಳ್ಳೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಅದಕ್ಕೆ ಏನೆಲ್ಲ ಐಟಮ್ ಬೇಕು ಅನ್ನೋದನ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ವಿಡಿಯೋ ಮಾಡ್ತೀನಿ, ಓಕೆನಾ? ಸೊ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಓಕೆನಾ? ಸೊ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಏನೆಲ್ಲ ಬೇಕು ಏನು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಮೊದಲಿಗೆ ಫ್ರೆಂಡ್ಸ್, ನಾವು ಆರೆಂಜನ್ನ ನಾವು ತಿಂತೀವಿ, ಸೊ ಸಿಪ್ಪೆನ ಹೊರಗಡೆ ಬಿಸಾಡ್ಬಿಡ್ತೀವಿ. ಸೊ ಯಾವುದೇ ಕಾರಣಕ್ಕೂ ಆ ತಪ್ಪನ್ನ ಮಾಡಬೇಡಿ. ಸೊ ಸಿಪ್ಪೆನ ತೆಗೆದಿಟ್ಟು ಅದನ್ನು ಒಣಗಿಸಿ ಎತ್ತಿಟ್ಕೊಳ್ಳಿ, ಸ್ಟೋರ್ ಮಾಡ್ಕೊಳ್ಳಿ, ಓಕೆನಾ? ಸೊ ಸ್ಟೋರ್ ಮಾಡ್ಕೊಂಡಿದ್ದಾದ ನಂತರ ಅದು ಒಣಗಿದ ಮೇಲೆ ನಾವು ಒಣಗಿಸ್ಬೇಕಾದ್ರೆ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ನಾವು ಮಾಡ್ಕೊಂಡ್ಬಿಟ್ರೆ, ಸೊ ನಾವು ಅದನ್ನು ಕ್ಲೀನ್ ಅಂದರೆ ರುಬ್ಬಬೇಕಾದ್ರೆ ನಮಗೆ ಪೌಡರ್ ಸಿಗುತ್ತಲ್ವ, ಅದು ನೀಟಾಗಿ ಗ್ರೈಂಡ್ ಆಗುತ್ತೆ, ಓಕೆನಾ? ಸೊ ಆರೆಂಜ್ ಪೌಡರ್ನ ಸಪ್ರೇಟ್ ಮಾಡ್ಕೊಬೇಕು. ಅದಾದ ನಂತರ ಕಡಲೆ ಹಿಟ್ಟು ಮತ್ತು ಅರಿಶಿಣ ಪುಡಿ ಆ್ಯಂಡ್ ಹನಿ ಅಂದರೆ ಜೇನುತುಪ್ಪ ಇಷ್ಟಿದ್ರೆ ನೋಡಿ ಫ್ರೆಂಡ್ಸ್, ತುಂಬಾ ಒಂದೊಳ್ಳೆ ಫೇಸ್ ಪ್ಯಾಕ್ ರೆಡಿ ಆಗೋಗ್ಬಿಡುತ್ತೆ. ಅದು ಯಾವ ರೀತಿ ಮಾಡೋದು ಏನು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ, ಓಕೆನಾ? ಸೊ ಹಾಗಾದರೆ ಯಾಕೆ ತಡ ಮಾಡೋದು, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನಾನು ಹೇಳಿದ್ನಲ್ವ, ಈ ಥರ ನಾನು ಆರೆಂಜ್ ಸಿಪ್ಪೆಗಳನ್ನೆಲ್ಲ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ನಾನು ಮಾಡಿ ಇದರೊಳಗಡೆ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ. ಸೊ ಫುಲ್ಲು ನೈಸಾಗಿ ರುಬ್ಕೋಬೇಕು. ಅಷ್ಟು ಏನಾದರೂ ನೀಟಾಗಿ ನಿಮಗೆ ನೈಸಾಗಿ ಆಗಿಲ್ಲ ಅನ್ನೋದಾದರೆ ಪರವಾಗಿಲ್ಲ, ಸ್ವಲ್ಪ ರಫ್ ಇದ್ರೂ ನೀಟಾಗಿ ನಾವು ಅದನ್ನು ಹಚ್ಚಬೇಕಾದ್ರೆ ಸ್ವಲ್ಪ ಮಸಾಜ್ ಕೊಟ್ಕೊಂಡು ನಾವು ಹಚ್ಕೊಳ್ತೀವಲ್ವ, ಆವಾಗ ನಮ್ಮ ಒಂದು ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಏನಿರುತ್ತೋ ಅದು ನೀಟಾಗಿ ರಿಮೂವ್ ಆಗುತ್ತೆ ಫೇಸಿಂದ, ಓಕೆನಾ? ಸ್ವಲ್ಪ ರಫ್ ಇದ್ರೂ ಪರವಾಗಿಲ್ಲ, ಇದನ್ನು ರುಬ್ಕೊಳ್ಳಿ ನೀಟಾಗಿ. ಅಂದರೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ರುಬ್ಕೋಬೇಕು, ಓಕೆನಾ? ಸೊ ಫ್ರೆಂಡ್ಸ್, ಇವಾಗ ಇದನ್ನು ರುಬ್ಬಿದ್ದೀನಿ. ಸ್ವಲ್ಪ ರಫ್ ಇದೆ, ಓಕೆನಾ? ಇನ್ನೂ ಪೌಡ್ರ್ ಮಾಡ್ಬೋದು, ಬಟ್ ಇರಲಿ ಅಂತ ಹೇಳಿ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ಆರೆಂಜ್ ಸ್ಮೆಲ್ ಅಂತೂ ತುಂಬಾ ಬರ್ತಾಯಿದೆ. ಮತ್ತು ಇದು ಮಾಡೋದ್ರಿಂದ ಫ್ರೆಂಡ್ಸ್ ನಿಮ್ಮ ಒಂದು ಸ್ಕಿನ್ ಸ್ವಲ್ಪ ಬ್ರೈಟ್ ಆಗುತ್ತೆ, ಮತ್ತು ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಆಗುತ್ತೆ, ಸನ್ ಟ್ಯಾನ್ ರಿಮೂವ್ ಆಗುತ್ತೆ, ಓಕೆನಾ? ಸೊ ದಯವಿಟ್ಟು ಇದನ್ನು ನೀವು ಟ್ರೈ ಮಾಡಿ, ತುಂಬಾ ಒಂದೊಳ್ಳೆ ರಿಸಲ್ಟ್ ಕಂಡ್ಕೋಬೋದು, ಓಕೆನಾ? ಸೊ ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋಲ್ಲ, ಏನೂ ಇಲ್ಲ ಫ್ರೆಂಡ್ಸ್. ಸೊ ಬನ್ನಿ ಹಾಗಾದರೆ ಇವಾಗ ಇದಕ್ಕೆ ಏನೆಲ್ಲ ಐಟಮ್ ಬೇಕೋ ಅದನ್ನೆಲ್ಲ ಯಾವ ರೀತಿ ಎಷ್ಟು ಪ್ರಮಾಣದಲ್ಲಿ ತೊಗೋಬೇಕು ಏನು ಅನ್ನೋದನ್ನು ತೋರಿಸ್ತಾ ಹೇಳ್ತಾ ಹೋಗ್ತೀನಿ. ಸೊ ಫ್ರೆಂಡ್ಸ್, ಇವಾಗ ನಾನು ಒಂದು ಬೌಲು ಮತ್ತು ಸ್ಪೂನ್ನ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಎಷ್ಟೆಷ್ಟು ಪ್ರಮಾಣದಲ್ಲಿ ನಾವು ಇದನ್ನೆಲ್ಲ ತೊಗೋಬೇಕು ಅಂತ ಹೇಳಿ ತೋರಿಸ್ತೀನಿ. ಸೊ ಮೊದಲಿಗೆ ನಾವಿಲ್ಲಿ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಸೊ ಅದಕ್ಕೆ 1 ಸ್ಪೂನಷ್ಟು ಆರೆಂಜ್ ಪೌಡರ್ನ ತೊಗೊಂಡಿದ್ದೀನಿ. ಮತ್ತು 1/4 ಟೀ ಸ್ಪೂನಷ್ಟು ಅರಿಶಿಣ ಪೌಡ್ರು ಇಷ್ಟನ್ನು ತೊಗೊಂಡಿದ್ದೀನಿ. ತೊಗೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದಕ್ಕೆ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಬೇಕಾಗತ್ತೆ, ಓಕೆನಾ? ನೀರು ಹಾಕಿ ಮಿಕ್ಸ್ ಮಾಡಿದಾದಮೇಲೆ ನಾವು ಜೇನುತುಪ್ಪನ ಆ್ಯಡ್ ಮಾಡ್ಕೊಬೇಕು. ಸೊ ಇವಾಗ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಿ. ನೋಡ್ಕೊಳ್ಳಿ, ತುಂಬ ತೆಳ್ಳೆ ಆಗಿಬಿಟ್ರೆ ನೀಟಾಗಿ ಫೇಸ್ ಪ್ಯಾಕ್ ರೆಡಿ ಆಗಲ್ಲ. ಸ್ವಲ್ಪನೇ ನೀರು ಹಾಕ್ಕೊಂಡು, ತುಂಬ ತೆಳ್ಳಗಿರಬಾರ್ದು, ಸ್ವಲ್ಪ ತಿಕ್ನೆಸ್ಸಲ್ಲಿ ನೀಟಾಗಿ ರೆಡಿ ಮಾಡ್ಕೋಬೇಕು. ನೋಡಿ, ಈ ಒಂದು ಹದಕ್ಕೆ ಈ ಒಂದು ಪ್ಯಾಕ್ ರೆಡಿ ಮಾಡ್ಕೋಬೇಕು, ಓಕೆನಾ? ಇದನ್ನು ರೆಡಿ ಮಾಡ್ಕೊಂಡಿದ್ದಾದ ನಂತರ
ಸೊ ನಾನಿವಾಗ ಇದರೊಳಗಡೆಗೆ ಜೇನುತುಪ್ಪ ಹಾಕ್ಕೊಳ್ತಿದ್ದೀನಿ. ಒಂದು 1/2 ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಆ್ಯಡ್ ಮಾಡ್ಕೋಬೇಕು. ಸೊ 1/2 ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಸ್ವಲ್ಪ ರಫ್ ಆಗಿರುತ್ತೆ. ಸೊ ನಾವು ನೀಟಾಗಿ ಮಸಾಜ್ ಕೊಟ್ಬಿಟ್ಟು ಲಾಸ್ಟಲ್ಲಿ ಇದನ್ನೇ ಪ್ಯಾಕ್ ಹಾಕ್ಕೊಂಡ್ಬಿಟ್ಟು ಒಂದು 10ರಿಂದ 15 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡ್ರೆ ನೀಟಾಗಿ ನಮ್ಮ ಫೇಸು ಗ್ಲೋ ಆಗುತ್ತೆ. ಸನ್ ಟ್ಯಾನ್ ಆಗಿದ್ರು ರಿಮೂವ್ ಆಗುತ್ತೆ, ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಇದ್ರೂ ರಿಮೂವ್ ಆಗುತ್ತೆ ಫ್ರೆಂಡ್ಸ್. ತುಂಬಾ ಈಸಿ ಹೋಮ್ ರೆಮಿಡಿ. ಸೊ ನೀವು ಮನೇಲಿ ಟ್ರೈ ಮಾಡಿ, ಓಕೆನಾ? ಸೊ ಇವಾಗ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಏನು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಫ್ರೆಂಡ್ಸ್, ಇವಾಗ ನಾವು ಫೇಸ್ ವಾಶ್ ಆದರೂ ಮಾಡ್ಕೋಬೇಕು, ಇಲ್ಲಾಂದರೆ ಕ್ಲೆನ್ಸಿಂಗ್ ಮಿಲ್ಕಿಂದ ಫೇಸ್ನ ಕ್ಲೀನ್ ಮಾಡ್ಕೋಬೇಕು, ಓಕೆನಾ? ಇಲ್ಲ ಅಂತ ಹೇಳಿದ್ರೆ ನೀವು ಮಾಮೂಲಿ ನೀವು ಯಾವ ಒಂದು ಸೋಪ್ ಯೂಸ್ ಮಾಡ್ತೀರಾ ಆ ಒಂದು ಸೋಪಿಂದ ನೀವು ನಿಮ್ಮ ಫೇಸ್ನ ವಾಶ್ ಮಾಡ್ಕೊಳ್ಳಿ, ಓಕೆನಾ? ಸೊ ನಾನಿವಾಗ ಫೇಸ್ ವಾಶ್ ಆಗಿದೆ, ಜಸ್ಟ್ ನಿಮಗೆ ತೋರಿಸೋದಕ್ಕೆ ಅಂಥೇಳಿ ಜಸ್ಟ್ ವೈಪ್ ಮಾಡ್ತಾಯಿದ್ದೀನಿ ಫೇಸನ್ನು. ವೈಪ್ ಮಾಡ್ಕೊಂಡಿದ್ದಾದ ನಂತರ ನಾವೇನು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವಾ, ಈ ಒಂದು ಫೇಸ್ ಪ್ಯಾಕ್, ಸೊ ಇದನ್ನು ಹೀಗೆ ಸ್ವಲ್ಪ ಸ್ವಲ್ಪನೇ ಹಚ್ಕೊಂಡು ಈ ಥರ ಮಸಾಜ್ ಮಾಡ್ಕೊಳ್ಳಿ ಸ್ವಲ್ಪ, ಯಾಕಂದರೆ ಪೌಡ್ರೆಲ್ಲ ಉದ್ರೋಕ್ಕೆ ಶುರು ಆಗುತ್ತೆ. 2 ಹ್ಯಾಂಡ್ಸಿಂದ ಮಾಡ್ಕೋಬೇಕು. ಸೊ ಇಟ್ಬಿಟ್ಟು 2 ಹ್ಯಾಂಡ್ಸಿಂದ ಜಸ್ಟ್ 10 ಮಿನಿಟ್ಸ್ ಈ ರೀತಿ ಮಸಾಜ್ ಮಾಡ್ಕೊಳ್ಬೇಕು. ನೆಕ್ಕು, ಹ್ಯಾಂಡ್ಸು ಎಲ್ಲೋ ಕಡೆನೂ ಯೂಸ್ ಮಾಡ್ಬೋದು. ನಿಜವಾಗ್ಲೂ ಫ್ರೆಂಡ್ಸ್, ಈ ಆರೆಂಜ್ ಫ್ಲೇವರ್ ಸ್ಮೆಲ್ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಈ ಥರ ಒಂದು 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಆದರೂ ಪರವಾಗಿಲ್ಲ. ನಿಮ್ಗೆ ಟೈಮ್ ಇದ್ದರೆ ಒಂದು 10 ಮಿನಿಟ್ಸ್, ಇಲ್ಲ ಟೈಮ್ ಇಲ್ಲ ಅಂತ ಅನ್ನೋದಾದರೆ ಒಂದು 5 ಮಿನಿಟ್ಸ್ ಇದನ್ನು ಮಸಾಜ್ ಕೊಟ್ಕೊಳ್ಳಿ. ಅದಾದ ನಂತರ ಈ ಒಂದು ಇದನ್ನು ಫೇಸ್ ಪ್ಯಾಕ್ ಹಾಕ್ಕೋಬೇಕು, ಓಕೆನಾ? ಈ ರೀತಿ ಫೇಸ್ ಪ್ಯಾಕ್ನ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು 10 to 15 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಬೇಕು, ಓಕೆನಾ? ಸೊ ಡ್ರೈ ಆದಮೇಲೆ ಆದರೂ ವಾಶ್ ಮಾಡ್ಬೋದು, ಬಟ್ ನಿಮಗೆ ಬಿಟ್ಟಿದ್ದು. ಅಂದರೆ ನಿಮಗೆ ಟೈಮ್ ಇತ್ತು ಅಂತ ಅನ್ನೋದಾದರೆ ಫುಲ್ ಡ್ರೈ ಆಗೋ ತನಕ ಬಿಡಿ, ಇಲ್ಲ ಅಂತ ಅನ್ನೋದಾದರೆ 10 to 15 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊಳ್ಳಿ. ಸೊ ನಾನು 10 to 15 ಮಿನಿಟ್ಸ್ ಬಿಟ್ಟು
ವಾಶ್ ಮಾಡ್ತೀನಿ. ಸೊ ರಿಸಲ್ಟ್ ಹೇಗಿದೆ ಏನು ಅನ್ನೋದನ್ನು ನಾನು ಲಾಸ್ಟಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ನಮಗೇನಾದರೂ ಟ್ಯಾನ್ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಲೈಟಾಗಿ ಸ್ಕಿನ್ ಬರ್ನ್ ಆಗುತ್ತೆ, ಓಕೆನಾ. ಸೊ ಅದನ್ನು ಟ್ಯಾನ್ ರಿಮೂವ್ ಮಾಡುತ್ತೆ. ಸೊ ನೋ ವರೀಸ್, ಏನೂ ಭಯ ಪಟ್ಕೊಳ್ಳೋದೇನು ಬೇಡ, ಓಕೆನಾ. ಸೊ ನನಗಂತೂ ಫುಲ್ಲು ಇಚ್ಚಿಂಗ್ ಆದಂಗೆ ಆಗ್ತಾಯಿದೆ, ಟ್ಯಾನ್ ಆಗಿತ್ತೋ ಏನೋ. ಸೊ ತುಂಬಾ ಅಂದರೆ ತುಂಬ ಅಂತಲ್ಲ, ಲೈಟಾಗಿ ಬರ್ನ್ ಆಗುತ್ತೆ. ಇವಾಗ ಪಾರ್ಲರ್ಗಳಲ್ಲಿ ಫೇಶಿಯಲ್ ಎಲ್ಲ ಮಾಡಿಸ್ಕೊಬೇಕಾದ್ರೆ ಇದನ್ನೆಲ್ಲ ಹಾಕ್ಕೊಳ್ತೀವಲ್ವ, ಏನು ಬ್ಲೀಚ್ ಎಲ್ಲ ಹಾಕ್ಕೊಳ್ತೀವಲ್ವ, ಆ ಒಂದು ರೇಂಜಿಗೆ ಬ್ಲೀಚ್ ಟ್ಯಾನ್ ಇದನ್ನೆಲ್ಲ ಹಾಕ್ಕೊಳ್ತೀವಲ್ಲ, ಆ ಒಂದು ರೇಂಜಿಗೆ ಸ್ವಲ್ಪ ಲೈಟಾಗಿ ಬರ್ನ್ ಆಗುತ್ತೆ. ಸೊ ಏನೂ ಹೆದರ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಇವಾಗ ನಾನು ಫುಲ್ಲು ಹಚ್ಕೊಂಡಿದ್ದೀನಿ. ಹಚ್ಕೊಂಡಿದ್ದಾದಮೇಲೆ ಒಂದು 15 ಮಿನಿಟ್ಸ್ ಬಿಟ್ಟು ಇದನ್ನು ವಾಶ್ ಮಾಡಿಕೊಂಡು ರಿಸಲ್ಟ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಸಿಂಪಲ್ ಫ್ರೆಂಡ್ಸ್, ಮನೆಯಲ್ಲೇ ಇರುವಂಥ ಐಟಮ್ನ ಯೂಸ್ ಮಾಡಿಕೊಂಡು ಸೊ ಆರಾಮಾಗಿ ನಾವು ಒಂದು ಫೇಸ್ ಪ್ಯಾಕ್ ರೆಡಿ ಮಾಡ್ಕೋಬೋದು. ಸೊ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೀವು ಇದನ್ನು ಟ್ರೈ ಮಾಡಿ, ರಿಸಲ್ಟ್ ನಿಮಗೆ ಹೇಗೆ ಬಂತು ಏನೋ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಸೊ ಫ್ರೆಂಡ್ಸ್, 15 ಮಿನಿಟ್ಸ್ ಆಯಿತು. ಸೊ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ಫುಲ್ಲು ಟೈಟ್ ಆಗಿದೆ ಸ್ಕಿನ್ನೆಲ್ಲ. ಸೊ ವೈಪ್ ಅಂತೂ ಮಾಡೋಕ್ಕಾಗಲ್ಲ, ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದು ರಿಸಲ್ಟ್ ಹೇಗಿದೆ ಏನು ಅಂತ ತೋರಿಸ್ತೀನಿ, ಓಕೆನಾ. ಜಸ್ಟ್ 1 ಮಿನಿಟ್. ಸೊ ಫ್ರೆಂಡ್ಸ್ ನೋಡಿ, ಜಸ್ಟ್ ಇವಾಗಷ್ಟೇ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಸೊ ಸ್ಕಿನ್ ಅಂತೂ ತುಂಬಾ ಚೆನ್ನಾಗಿದೆ, ಸಾಫ್ಟ್ ಅನ್ನಿಸ್ತಿದೆ. ಸ್ಕಿನ್ ಅಂತೂ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಸೊ ನೀವು ನೋಡ್ತಿರ್ಬೋದು ನನ್ನ ಒಂದು ಸ್ಕಿನ್ನನ್ನು, ತುಂಬಾ ಚೆನ್ನಾಗಿ ಗ್ಲೋ ಆಗಿದೆ. ಸನ್ ಟ್ಯಾನ್ ಇದ್ದರೆ ಸ್ವಲ್ಪ ಬರ್ನಿಂಗ್ ಆಗುತ್ತೆ ಅನ್ನಲ್ಲ, ಅದೇ ಥರ ಬರ್ನಿಂಗ್ ಆಯಿತು. ಸೊ ಆಮೇಲೆ ಸ್ವಲ್ಪ ಸರಿ ಹೋಯಿತು. ಇನ್ ಕೇಸ್ ನಿಮಗೆ ತುಂಬ ಬರ್ನಿಂಗ್ ಆಯಿತು ಅಂದರೆ ಸನ್ ಟ್ಯಾನ್ ಆಗಿ ತುಂಬ ಬರ್ನಿಂಗ್ ಆಯಿತು ಅಂತ ಅಂದರೆ ನೀವು ಸ್ವಲ್ಪ ಸ್ಕ್ರಬ್ನ ಈ ಪ್ಯಾಕ್ನ ಹಾಕ್ಕೊಂಡು ಆದಮೇಲೆ ಫೇಸ್ ವಾಶ್ ಮಾಡ್ತಿರಲ್ಲ, ಆ ಟೈಮಲ್ಲಿ ಸ್ವಲ್ಪ ಐಸ್ ಕ್ಯೂಬ್ನ ತೊಗೊಂಡು ಮಸಾಜ್ ಮಾಡಬೇಕು, ಓಕೆನಾ. ಸೊ ತೋರಿಸ್ತೀನಿ. ಸೊ ಈ ಥರ ಐಸ್ ಕ್ಯೂಬ್ನ ತೊಗೊಂಡು ಈ ರೀತಿ ಮಸಾಜ್ ಮಾಡ್ಕೊಬೇಕು. ಇಲ್ಲ ಐಸ್ ವಾಟರನ್ನು ಒಂದು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಫೇಸ್ನ ಡಿಪ್ ಮಾಡಿ ತೆಗೆದ್ರೂ ಸಹ ಆಗುತ್ತೆ. ಸೊ ಈ ಥರ ಮಾಡಿಕೊಂಡಾಗ ನಮ್ಮ ಒಂದು ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಫುಲ್ ಕರ್ಗೆ ಹೋಯ್ತು. ಒಂದು 2-3 ಐಸ್ ಕ್ಯೂಬ್ ಬೇಕಾಗತ್ತೆ. ಈ ನಮ್ಮ ಮೋಟು ಎಲ್ಲ ತೆಗೆದು ಹಾಳು ಮಾಡಿಬಿಟ್ಟಿದ್ದಾನೆ. ಸೊ ಜಸ್ಟ್ ನಿಮ್ಗೆ ತೋರಿಸೋದಕ್ಕೆ ಅಂತ ಹೇಳಿ ಮಾಡಿದ್ದು. ಸೊ ನನಗಂತೂ ಈ ಒಂದು ಪ್ಯಾಕನ್ನು ಸಹ ತುಂಬ ಯೂಸ್ಫುಲ್ ಅನ್ನಿಸ್ತು. ಮತ್ತು ಪಾರ್ಲರಲ್ಲೆಲ್ಲ ಹೋಗಿ ಖರ್ಚು ಮಾಡಿ ನಾವು ಟ್ಯಾನ್ ರಿಮೂವ್ ಎಲ್ಲ ಮಾಡಿಸ್ಕೊಳ್ಳೋ ಬದಲು ಇದನ್ನು ನೀವು ಟ್ರೈ ಮಾಡ್ಬೋದು, ಓಕೆನಾ. ಸೊ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ, ಓಕೆನಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬೈ.